ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಲ್ರಿ ಕಾರುಣಿ ಕರಿ ಹಿರಿದು ಎತ್ತುಗಳದ್ರಿ. ಅಂದ್ರೆ ಉದಿಸ್ಕೋತ ಬಾರಿಸ್ಕೋತ ಹೋಗಿರಿ. ಈಗ ಅಂದ್ರೆ ಏನು ಮಾಡಿದೀವಿ ರೀ, ಹನುಮಾನ ಮಂದಿರಕ್ಕೆ ಹೋಗಿ ದರ್ಶನ ತೊಗೊಂಡು ಬಂದೆವು. ಈಗ ಹನುಮಾನ ಮಂದಿರ ದರ್ಶನ ತೊಗೊಳದಾಗ ಬಸ್ ಸ್ಟ್ಯಾಂಡ್ ಹೊಂಟಿದೀವಿ ರೀ, ಬಸವನ ದರ್ಶನ ತೊಗೊಳಕ್ಕೆ. ಈಗ ಬಸ್ ಸ್ಟ್ಯಾಂಡ್ಗೆ ಯಾವ ರೀತಿ ಹೊಂಟಿದೀವಿ ಅನ್ನೋದ್ರದ್ದು ಮುಂದೆ ವಿಡಿಯೋ ಹಾಕಿನಿ, ಎಲ್ಲರೂ ನೋಡ್ಕೊಂಡು ಬರ್ರಿ. ನಾ ಆಮೇಲೆ ಭೇಟಿ. ಎಲ್ಲರೂ ಬಂದಿರಿ. ಒಂದು ತಂದಲ್ಲಿ 1-2 ನಿಮಿಷ ನಿಲ್ಲಿಸಿದ್ರಿ ಅಂದ್ರೆ ಎಲ್ಲಾನು ತೊಗೊಂಡ್ರಿ ಅವರು
ಸ್ವಲ್ಪ ಸರಿ ಸರಿ ತಮ್ಮ. चालू आहे ते आगोन येते ना ಸರಿಪತ್ತಮ್ಮ ನಾ ಮೇ ಮೇಲೆ ಬಂದವ್ರ ಮಾಡೀನಿ ಹಾಂ ಮೇ ಮೇಲೆ ಬಂದವ್ರು ಮೇ ಮೇಲೆ ಹೊಡೆದಿನಿ ರೀ ಓಕೆ ಹೇಳ್ರಿ ಹಾಂ ರೀ ಅಲ್ಲಿ ಬರ್ತೀರೇನ್ರಿ ಹಾಂ ಈಗ ಯಾಕಡೆ ಹೋಗ್ಬೇಕಲ್ಲ ಮುಂದೆ ನಡ್ಲಿ
ಇವಾಗ ಯಾಕಡೆ ಹೋಗಿದ್ರಿ ಸರಿ ಆರತಿ ಮಾಡ್ತಾರೆ ಕೇಳ್ರಿ ಒಂದ್ಸಲ ರೀ ಅವ್ರು ಮತ್ತೆ ಅಂದ್ರಲ್ಲ ರೀ ಆರತಿ ಮಾಡ್ತಾರ ಇರ್ಲಿಲ್ಲ ಅಂದ್ರೆ ಹ್ಞೂ ಎಲ್ಲ ಗೌಡ್ರ ಮನೆ ಮುಂದೆ ಯಾವ ಗೌಡ್ರಿ ಹಾಂ ಅಲ್ಲಿ ಆರತಿ ಮಾಡ್ತಾರ ತಂದ್ರಿ ಮತ್ತೆ ಎಲ್ಲಾರು ಮನೆಗೆ ಹೊಂಟ್ರಲ್ಲ ಮತ್ತೆ ಯಾವ ಗೌಡಲ್ಲಿ ಏನು ಮಾಡ್ತಾರೆ ನೋಡಿ ಇರ್ಕೊಂಡಾರ ಬೇರೆ ಮಾನ್ಯ ಹಾಂ ಮತ್ತೆ ನೋಡಿ ಹಾಂ ಇಟ್ಟಿವ್ರಲ್ಲ ಅವ್ರು ಇಟ್ಟುವರೆಗೆ ಆದ್ರೆ ನನ್ನ ಹೆಸರೇ ಕೇಳಿಲ್ಲ ಅವ್ರ ಹೆಸರು ಏನೈತೆ ಗೊತ್ತು ಸುರೇಶ್ ಸುರೇಶ್ ಮಾಲೂರಿ ಸಿದ್ದರಾಯಿ ಸುರೇಶ್ ಕುಮಾರ್ ಹಾಂ ಕಾಚಿನ ಗುಡಿಗಾರಲ್ಲ ನಾ ಹಿಂಗೆ ಹೊಡೆದೇನೆ ಎಲ್ಲರೂ ಹೊಡೆದೇನೆ ಮಂದಿರ ಓಕೆ ಓಕೆ ಮಾಡೀನಿ ಮಾಡಿ ಬಂದೇಳವಿ ಸಾವಕಾಶ ಪಾ ಆ ಕಡೆ ಒಬ್ರು ಈ ಕಡೆ ಮಾರಿತಿರ್ಬಿಡ್ಬೇಡ್ರಿ ಹಾಂ ಹಾಸ್ಕೊಂಡು ಹೋಗೋಪಕ್ಕಿರಿ ಅವ್ರು ಮೊದಲೇ ಈಗ ತರನ ಬೇರೆ ಆಗ್ಯಾರಿ ಬಂದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಕರಿ ಹರಿದ್ರು ಅಂಥೇಳಿ ನಮ್ಗೆ ಹೊಟ್ಟೆದೊಳಗೆ ಅಂದ್ರೆ ಕಾರೋಣಿವಿಗ್ರಿ ಈಗ ಕರಿ ಹರಿದಾಗನ ಎಲ್ಲರೂ ಏನು ಮಾಡಿದ್ರಿ ಎತ್ತುಗಳು ತೊಗೊಂಡು ತಮ್ಮ ಮನೆಗೆ ಬಂದಾರಿ ಇಲ್ಲಿ ಕಾಶಲಿಂಗನ ಗುಡಿ ಮುಂದೆ ಪೂಜಾರಿ ಅವ್ರ ಮನೆಗೆ ಬಂದಿನ್ರಿ ಅವ್ರು ತಮ್ಮ ಮನೆಗೆ ತೊಗೊಂಬಂದಾರಿ ಎತ್ತುಗಳ್ರಿ ಅವ್ರು ಏನು ಮಾಡಿದ್ರಿ ಎತ್ತುಗಳು ಕರಿ ಹರಿದಾಗ ಅವಕ್ಕೆ ಎತ್ತುಗಳಿಗೆ ನೆದರ್ ತೆಗದ್ರಿ ಅಂದ್ರೆ ಒಂದು ಪೂರ್ತಿ ರೊಟ್ಟಿ ತೊಗೊಂಡು ನೀರು ಹಾಕಿ ಆ ಎತ್ತಿನ ಮ್ಯಾಗ ಒಂದು ಅರ್ಧ ಈ ಎತ್ತಿನ ಮ್ಯಾಗ ಒಂದು ಅರ್ಧ ನಿವಾಳಿಸಿ ಹೋಗದ್ರಿ ಅಂದ್ರೆ ಎತ್ತಿಗೆ ದೃಷ್ಟಿ ತೆಗೆದ್ರು ನೆದರ್ ತೆಗೆದ್ರು ಈಗ ಎತ್ತುಗಳು ದೃಷ್ಟಿ ತೆಗೆದಾಗನ ಎತ್ತುಗಳಿಗೆ ಒಂದು ಸ್ವಲ್ಪ ಕಾಲಿಗೆ ನೀರು ಹಾಕಿದ್ರಿ ನೀರು ಹಾಕಿದ ಬಳಿಕ ಎತ್ತುಗಳು ಓದಿ ಏನು ಮಾಡ್ತಾರೆ ಇವರು ಅಣ್ಣ ಅವರು ಅಂದ್ರೆ ಎಲ್ಲಿ ತಾವು ಕಟ್ಟಿರ್ತಾರಲ್ರಿ ಡೈಲಿ ಎಲ್ಲಿ ಮನೆ ಮುಂದೆ ಓದ ಎತ್ತುಗಳು ಕಟ್ಟಿ ಬರ್ತಾರೆ ಇನ್ನು ಯಾರು ಒಂದೆರಡು ಜೋಡಿ ಎತ್ತುಗಳು ತೊಗೊಂಡು ಅಂದ್ರೆ ನಮ್ಮ ಕಾಶಿಲಿಂಗನ ದೇವಸ್ಥಾನಕ್ಕೆ ದರ್ಶನ ತೊಗೊಳಕ್ಕೂ ಬಂದಾರಿ ಇವತ್ತು ಪೂಜಾರಿ ಅವ್ರ ಮಣ್ತಾನ ನೋಡ್ರಿ ಇವೆಲ್ಲ ಮನಿಗಳ್ರಿ ಅಂದ್ರೆ ಇಲ್ಲಿ ನಮ್ಮ ಕಾಶಿಲಿಂಗನ ಗುಡಿ ಮುಂದೆ ಆಲಗಂಬದ ಹತ್ತಿರ ಅದಾವ್ರಿ ನಾ ತೋರಿಸ್ತೀನಿ ನೋಡ್ರಿ ಎಲ್ಲರೂ ಅಜ್ಜಿ ಅದು ಕಾವು ಅವ್ರದ್ದು ಕೂತಾರ ನೋಡ್ರಿ ಕಟ್ಟಿ ಮೇಲೆ ಇದು ಆಲಗಂಬ್ರಿ ನಮ್ಮ ಕಾಶಿಲಿಂಗೇಶ್ವರ ಇಲ್ಲಿ ಪೂಜಾರಿ ಅವ್ರ ಕಾಕ ಅವ್ರು ಕೂತಾರು ನಾ ಇಲ್ಲಿ ಗುಡಿ ಮುಂದೆ ಮಾಡ್ರಿ ಇದ ನೋಡ್ರಿ ಕಪ್ಲಿ ಆಕಳ ಕಪ್ಲಿ ಹಸುರು ಇದು ಈ ಆಕಳ ಅಲಂಕಾರ ಮಾಡ್ಕೊಂಡು ಈಗ ಏನು ಮಾಡೋದ್ರಿ ಎತ್ತುಗಳ್ದ ಕರಿ ಹರಿದಾಗನ ಆಕಳಿಗೆ ಅಲಂಕಾರ ಮಾಡ್ರಿ ಊದಿಸ್ಕೊತ ಬಾರಿಸ್ಕೊತ ಬ್ಯಾಂಡ್ ಬಾರಿಸ್ಕೊತ ಅಂದ್ರೆ ಮತ್ತೆ ಬಸವನ ಗುಡಿಗೆ ತೊಗೊಂಡು ಹೋಗಾರದೀವ್ರಿ ಇಲ್ಲಿ ಗುಡಿಯಿಂದ ಬಾಜಾರದೊಳಗೆ ಹಾಸಿರಿ ಅದ್ರದ ಕಪ್ಲಿ ಆಕಳ ಯಾವ ರೀತಿ ನಾವು ಊದಿಸ್ಕೊತ ಬಾರಿಸ್ಕೊತ ಓದಿವು ಅನ್ನೋದು ನಾಳೆ ವಿಡಿಯೋ ಹಾಕ್ತಾನೆ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಕಿದನು ಇಲ್ಲಿ ನಾ ಈಗ ಗುಡಿ ಮುಂದೆ ಬಂದನು ಇಲ್ಲಿ ಒಂದು 2 ಜೋಡಿ ಎತ್ತುಗಳು ಕರಿ ಹರಿದಾಗನ ಕಾಕ ಅವ್ರು ತೊಗೊಂಡು ಬಂದ ಏನು ಮಾಡ್ಯಾರು ದೇವ್ರ ದರ್ಶನ ಮಾಡಿಸ್ಲಾಕ ತೊಗೊಂಡು ನಿಂತಾರು ಅಂದ್ರೆ ಕಾಶಿಲಿಂಗನ ದರ್ಶನ ಮಾಡ್ಸ್ಲಾಕ ತೊಗೊಂಡು ಬಂದಾರ ಕರಿ ಹರಿದಾಗನ ಅವರು ದೇವ್ರ ದರ್ಶನ
ಮಾಡ್ಕೊಂಡು ಹೋಗಿ ವಾಪಸ್ ಏನು ಮಾಡ್ತಾರೋ ಮತ್ತು ಮನೆಗೆ ಆಕಳ ಕಟ್ಟಿ ಬರೋದಾರು ಎಲ್ಲರೂ ಒಂದು ಕ್ಯಾಮ್ರಾಕ್ಕೆ ಈ ರೀತಿ ಫೋಟೋ ತೊಗೊಂಡ್ರು ನೋಡ್ರಿ. ಇಲ್ಲಿ ಅಂದರೆ ಎಲ್ಲರೂ ಕಾಕ ಅವರು, ಆಮೇಲೆ ನಮ್ಮ ಪೂಜಾರಿ ಕಾಕ ಅವರು, ಆಮೇಲೆ ಕಾಶಿಲಿಂಗೇಶ್ ಪೂಜಾರಿ ಅವರು, ಆಮೇಲೆ ಬಂದಂಥ ಸದ್ಭಕ್ತರು ಎಲ್ಲರೂ ಒಂದು ಏನು ಮಾಡಿದರು ಕ್ಯಾಮ್ರಾಕ್ಕೆ ಫೋಟೋ ತೊಗೊಂಡ್ರು. ಇದು ಫೋಟೋ ತೊಗೊಳದಾಗನ ಅಂದ್ರೆ ಕಾರುಣಿ ಕರಿ ಯಾವ ರೀತಿ ಹರಿದೀವು ಅನ್ನೋದ್ರ ಬಗ್ಗೆ ಅವ್ರು ಕಾಕ ಅವರು ಮುಂದೆ ಮಾತಾಡ್ಯಾರು. ಅವ್ರ ಮಾತು ಕೇಳ್ರಿ ಈಗ ಯಾವ ರೀತಿ ಮಾತಾಡ್ಯಾರ ಅನ್ನೋದು ವಿಡಿಯೋ ನೋಡ್ಕೊಂಬರಿ, ಆಮೇಲೆ ಭೇಟಿ ಆಗ್ತದೆ. ಕಾಕ ಅವ್ರ ಅಜ್ಜಾರ ಎತ್ತುಗಳು ಎದ್ರ ಸಂಬಂಧ ಇಷ್ಟೆಲ್ಲ ಅಂದ್ರೆ ಇದ್ರನ್ನೆಲ್ಲ ಅಲಂಕಾರ ಮಾಡಿರಿ. ಕಾರಣ ಕರಿ ಹರಿದ್ರಿ. ಹಾಂ ರೀ, ಅದರಿಂದ ನಾವು ಕರಿ ಹರಿಬೇಕಂತೇಳಿ ಮಾಡಿದ್ವಿ ಎಲ್ಲ ಎತ್ತ ಚಂದ ಮಾಡಿ. ಹಾಂ ರೀ. ಅಂದ್ರೆ ಏನೇನು ಎತ್ತಿಗೆ ಅಲಂಕಾರ ಏನೇನು ಮಾಡಿರಿ? ಕೋಡಿಗೆ ಅದು ಕೋಡಿಗೆ ತುರ ಹಾಕಿವ್ರಿ. ಹಾಂ ರೀ, ಅಂತ ರೇಬೇನ್ ರೀ, ಹಾಂ ರೀ. ಗೊಂಡಿ ರೀ, ಅಂದ್ರೆ ಪಟ್ರಿ, ಹಾಂ ಹನಿಪಟ್ರಿ. ಹಣಿಪಟ್ರಿ, ಹಾಂ ರೀ. ಇದನ್ನೆಲ್ಲ ಮಾಡಿ ಊದುದು ಬಾರ್ಸೋದು ಈ ಅಕ್ಷಿದಿಂದ ಆಗಿಸ್ತಾನ ಹಾಂ ರೀ. ಮೆರವಣಿಗೆ ಮಾಡಿಬಿಟ್ಟಿವಿ. ಅಂತರ ಈಗ ಅಂದ್ರೆ ಮೆರವಣಿಗೆ ಮಾಡ್ಕೊಂತ ಇಲ್ಲಿ ನಮ್ಮ ಕಾಶಿಲಿಂಗೇಶ್ವರ ಗುಡಿ ಮುಂದೆ ಅಂದ್ರೆ ದೇವ್ರ ದರ್ಶನ ಮಾಡ್ಲಕ್ ಬಂದಿರಿ. ದೇವ್ರ ದರ್ಶನ ಮಾಡಿ ಅಂದ್ರೆ ಪ್ರತಿ ವರ್ಷ ಮಾಡ್ತೀರಿ? ಪ್ರತಿ ವರ್ಷ. ಹೌದ್ರಿ. ಅಂದ್ರೆ ಈಗ ಎಷ್ಟು ಜೋಡಿ ಎತ್ತಿ ಇವತ್ತು ನಮ್ಮ ಗೋಟೆದ ಗ್ರಾಮದೊಳಗೆ ಎಷ್ಟು ಜೋಡಿ ಎತ್ತಿ ಕುಡಿದ್ರಿ? ಹಾಂ ರೀ. 11 ಜೋಡಿ ಎತ್ತ ಎಲ್ಲ ಮೆರವಣಿಗೆ ಮಾಡಿ 11 ಜೋಡ್ರಿ. ಹಾಂ, ಇಲ್ಲಿ ದೇವ್ರ ದರ್ಶನ ತಗೋಬೇಕು ಬಂದಿರಿ. 2 ಜೋಡಿ ಐತಿ. ಹಾಂ, ಅಂದ್ರೆ ಹನುಮಾನ್ ಮಂದಿರಕ್ಕೆ ಹೋಗಿ ಬಂದಿರಿ? ಹನುಮಾನ್ ಮಂದಿರ, ಬಸವೇಶ್ವರ ದೇವಸ್ಥಾನದ ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ರಿ. ಬಸ್ ಸ್ಟ್ಯಾಂಡ್ ಅಂತ ಇಲ್ರಿ? ಬಸ್ ಸ್ಟ್ಯಾಂಡ್ ಮೊದಲು ಹನುಮಾನ್ ಮಂದಿರಕ್ಕೆ ದರ್ಶನ ಮಾಡ್ಕೊಂಡು ಹೋದ್ರಿ. ಮೇಲೆ ಮೊದಲು ಬಸವಣ್ಣನ ದರ್ಶನ ಮಾಡ್ಕೊಂಡ್ ಬಂದಿವ್ರಿ. ಹಾಂ ರೀ. ಹನುಮಾನ್ ದೇವ್ರಿಗೆ ಮಾಡಿ ಮತ್ತೆ ಬಸವಣ್ಣಗೆ ಹೋಗಿ ವಾಪಸ್ ಕಾಶಿಲಿಂಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರಿ. ಅಂದ್ರೆ ಇವ ಎತ್ತಿಗೆ ಬಣ್ಣದು ಎಲ್ಲ ಪ್ರತಿಯೊಬ್ಬರೆಲ್ಲ ಮನೆಯವ್ರು ಇವತ್ತು ಕಾರುಣಿಗೆ ಎಲ್ಲರೂ ನಮ್ಮ ಗೋಟೆದ ಗ್ರಾಮದವ್ರು ಎಲ್ಲರೂ ಹಚ್ತಾರೆ. ಬಣ್ಣ ಅವ್ರ ಯಾವ್ದು ಇಷ್ಟ ಆಯ್ತು ಬಣ್ಣ ಹಚ್ತಾರೆ. ಹಾಂ ರೀ. ಎಲ್ಲ ಅಂದ್ರೆ ಹಾಂ ರೀ. ಅಂದ್ರೆ ಇನ್ನ ನಮ್ದು ರೈತರದ ಶುರುವಾತ್ರಿ ಬಿತ್ತನಿಕೆ, ಅದು ಬಿತ್ತುದು ಜೋಳ ಬಿತ್ತಾನ್ರಿ. ಮಳೆ ಒಂದ್ ಹಿಂಗಾಗೈತಿ. ಹಾಂ ರೀ. ಮಳಿ ದೇವ್ರ ನಮ್ಮ ಕಾಶಿಲಿಂಗೇಶ್ವರ ಅನುಗ್ರಹ ಕೊಟ್ರ ಕೃಪೆ ಆದ್ರೆ ನಮ್ಮ ಕಾಶಿಲಿಂಗೇಶ್ವರ ಕೃಪೆಯಿಂದ ಹಾಂ ರೀ ಎಲ್ಲಾನು ಮುಂಗಾರಿ ಅಂದ್ರೆ ಬಿತ್ತುದ್ರಿ ಚಾಲು ಆತ್ರಿ. ಇದು ಕಾರುಣಿವೆ ಅಂದ್ರೆ ಮುಂಗಾರು ಮಳೆಯದ ಬಿತ್ತನೆ ಪ್ರಾರಂಭ ಆತ್ರಿ. ಎಲ್ಲರೂ ಮಾತಾಡಿದಕ್ಕಾಗಿ ನಮ್ಮ ಕಾಕ ಅವರು, ಅಜ್ಜ ಅವರು ಹಾಗೂ ನಮ್ಮ ಕಾಶಿಲಿಂಗೇಶ್ವರ ಪೂಜಾರಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕಾಕ ಅವರು ಅದು ಮಾಹಿತಿ ನೀಡಿದ್ರು ಕಾರುಣಿ ಕರಿ ಬಗ್ಗೆ, ಯಾವ ರೀತಿ ಕರಿ ಹರಿದೀವಿ ಅಂತ ಹೇಳಿ. ನಾ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕಿದ್ದೀನಿ ರೀ. ನಾಳೆಗೆ ಕಪ್ಲಿ ಆಕಳ ಯಾವ ರೀತಿ ರೆಡಿ ಮಾಡಿದೀವಿ, ಊದಿಸ್ಕೊತ ಬಾರಿಸ್ಕೊತ ಬ್ಯಾಂಡ್ ಬಾರಿಸ್ಕೊತ ಕಪ್ಲಿ ಆಕಳದ ಮೆರವಣಿಗೆ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ನಾಳೆ ವಿಡಿಯೋ ಹಾಕ್ತಾನೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಇನ್ಸ್ಟಾಗ್ರಾಮದ ಮೇಲೆ, ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತಾನೆ, ಓಪನ್ ಮಾಡಿ ನೋಡ್ರಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.